ಕುಂಭ ರಾಶಿಯ ಪ್ರಿಯ ಮಿತ್ರರೇ, ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ತಿರುವು ಬರಲು ತಯಾರಾಗಿದೆ. ಇದನ್ನು ಕೇಳಿದ ತಕ್ಷಣ ನಿಮಗೆ ಅನ್ನಿಸಬಹುದು, ಎಷ್ಟು ಸಲ ಕೇಳಿದ್ದೇನೆ ಇದನ್ನು. ಆದರೆ ಇಲ್ಲ, ಈ ಬಾರಿ ಬೇರೆಯೇ ಆಗಿದೆ. ಈ ಬಾರಿ ನಭದಲ್ಲಿ ನಡೆಯುತ್ತಿರುವ ಗ್ರಹ ಸಂಚಾರ ತುಂಬಾ ವಿಶೇಷವಾದದ್ದು. ನೂರಾರು ವರ್ಷಗಳಿಂದ ಕಾಯುತ್ತಿದ್ದ ಒಂದು ಶಕ್ತಿ ಈಗ ನಿಮ್ಮ ಜೀವನದ ಬಾಗಿಲಿನ ಮೇಲೆ ತಟ್ಟುತ್ತಿದೆ. ಆ ಬಾಗಿಲನ್ನು ತೆರೆಯಲು ನೀವು ಸಿದ್ಧರಾ? ಕುಂಭ ರಾಶಿ ಎಂದರೆ ಶನಿಯ ಸ್ವಂತ ಮನೆ. ಇಲ್ಲಿ ಜನಿಸಿದವರು ಸಾಮಾನ್ಯರಲ್ಲ. ನಿಮ್ಮ ಮನಸ್ಸಿನ ಆಳದಲ್ಲಿ ಒಂದು ಬೆಂಕಿ ಸದಾ ಹೊತ್ತಿ ಉರಿಯುತ್ತಿರುತ್ತದೆ. ಏನಾದರೂ ಮಾಡಬೇಕು, ಎಲ್ಲರಿಗಿಂತ ಭಿನ್ನವಾಗಿ ಬದುಕಬೇಕು, ಏನೋ ಒಂದು ಸಾಧಿಸಬೇಕು ಎಂಬ ತುಡಿತ ನಿಮ್ಮೊಳಗೆ ಸದಾ ಇರುತ್ತದೆ. ಆದರೆ ಕೆಲವೊಮ್ಮೆ ಅನ್ನಿಸುತ್ತದೆ, ನಾನು ಎಷ್ಟು ಪ್ರಯತ್ನ ಮಾಡಿದರೂ ಸಾಕಾಗುತ್ತಿಲ್ಲ ಅಂತ. ಕಷ್ಟ ಮೇಲೆ ಕಷ್ಟ ಬರುತ್ತಲೇ ಇದೆ ಅಂತ. ಯಾರೋ ಒಬ್ಬರು ನನ್ನನ್ನು ಹಿಂದೆಳೆಯುತ್ತಿದ್ದಾರೆ ಅಂತ. ಆ ಭಾವನೆ ಎಷ್ಟು ನೋವಿನದು ಅಲ್ಲವಾ? ಆದರೆ ಇಂದು ನಾನು ನಿಮಗೆ ಒಂದು ಮಹತ್ವದ ಸತ್ಯ ಹೇಳಲು ಬಂದಿದ್ದೇನೆ. ಆ ನೋವು, ಆ ಕಷ್ಟ, ಆ ಹೋರಾಟ ಎಲ್ಲವೂ ಒಂದು ಕಾರಣಕ್ಕಾಗಿ ಬಂದಿದ್ದವು. ಅವು ನಿಮ್ಮನ್ನು ಒಡೆಯಲು ಬಂದಿರಲಿಲ್ಲ, ನಿಮ್ಮನ್ನು ಕಟ್ಟಲು ಬಂದಿದ್ದವು. ಮತ್ತು ಅಂತಿಮವಾಗಿ ಆ ಕಟ್ಟುವ ಕೆಲಸ ಮುಗಿಯುತ್ತಿದೆ. ಈಗ ಶ್ರೇಷ್ಠವಾದ ಒಂದು ಅಧ್ಯಾಯ ಶುರುವಾಗಲು ನಿಂತಿದೆ. ನೋಡಿ, ಗ್ರಹಗಳ ಆಟ ಎಂದರೆ ಏನು ಗೊತ್ತಾ? ಅದು ಒಂದು ನದಿಯ ಹರಿವಿನಂತೆ. ಕೆಲವೊಮ್ಮೆ ನಿಧಾನವಾಗಿ ಹರಿಯುತ್ತದೆ, ಕೆಲವೊಮ್ಮೆ ಶಕ್ತಿಯಿಂದ ಉಕ್ಕಿ ಹರಿಯುತ್ತದೆ. ಆದರೆ ಈ ಕ್ಷಣ ಕುಂಭ ರಾಶಿಯ ಪ್ರಿಯ ಮಿತ್ರರೇ, ಆ ನದಿ ತನ್ನ ಪೂರ್ಣ ಶಕ್ತಿಯಿಂದ ಹರಿಯಲು ತಯಾರಾಗಿದೆ. ಮತ್ತು ಆ ನದಿ ನಿಮ್ಮ ಜೀವನದ ನದಿ. ಈಗ ಆಕಾಶದಲ್ಲಿ ನಡೆಯುತ್ತಿರುವ ಗ್ರಹ ಸ್ಥಿತಿ ತುಂಬಾ ವಿಶಿಷ್ಟವಾದದ್ದು. ಶನಿ ಮಹಾರಾಜ ನಿಮ್ಮ ರಾಶಿಗೆ 2ನೇ ಮನೆಯಾದ ಮೀನ ರಾಶಿಯಲ್ಲಿ ಕುಳಿತಿದ್ದಾನೆ. ಇದು ಸಾಡೆಸತಿಯ ಕೊನೆಯ ಹಂತ. ಅಂದರೆ ದೀರ್ಘಕಾಲದ ಒಂದು ಪರೀಕ್ಷೆ ಇನ್ನೂ ಮುಗಿಯಲು ಬರುತ್ತಿದೆ. ಹಣ, ಕುಟುಂಬ, ಮಾತು, ಸಂಬಂಧ ಇವೆಲ್ಲದರ ಮೇಲೆ ಶನಿ ತನ್ನ ಕಣ್ಣಿಟ್ಟಿದ್ದ. ನಿಮ್ಮನ್ನು ಶಿಸ್ತಿನ ದಾರಿಯಲ್ಲಿ ನಡೆಸಲು ಶ್ರಮಿಸಿದ್ದ. ಇದರ ಜೊತೆಗೆ ರಾಹು ನಿಮ್ಮ ಲಗ್ನ ಸ್ಥಾನದಲ್ಲಿ, ಅಂದರೆ ನೇರವಾಗಿ ನಿಮ್ಮ ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರುತ್ತಿದ್ದ. ಮತ್ತು ಕೇತು 7ನೇ ಮನೆಯಲ್ಲಿ, ಅಂದರೆ ನಿಮ್ಮ ಸಂಬಂಧ, ದಾಂಪತ್ಯ, ಪಾಲುದಾರಿಕೆ ಎಲ್ಲದರ ಮೇಲೂ ತನ್ನ ನೆರಳು ಬೀಳಿಸಿದ್ದ. ಇದನ್ನು ಕೇಳಿ ಭಯಬೇಡ, ಏಕೆಂದರೆ ಈ ಎಲ್ಲ ಗ್ರಹಗಳ ನಡುವೆ ಒಬ್ಬ ದೇವಗ್ರಹ ನಿಮ್ಮ ಪರವಾಗಿ ನಿಂತಿದ್ದಾನೆ. ಅದು ಬೇರೆ ಯಾರೂ ಅಲ್ಲ, ಗುರು ಭಗವಾನ್, ಗ್ರಹಗಳ ರಾಜ, ಸಕಲ ಶ್ರೇಯಸ್ಸನ್ನು ಕರುಣಿಸುವ ದೇವ. ಅವನು ನಿಮ್ಮ ಷಷ್ಠ ಸ್ಥಾನದಲ್ಲಿ ಉಚ್ಚ ಸ್ಥಿತಿಯಲ್ಲಿ ನಿಂತು ನಿಮ್ಮ ಶತ್ರುಗಳನ್ನು ನಾಶ ಮಾಡಲು ತಯಾರಾಗಿದ್ದಾನೆ. ನಿಮ್ಮ ಸಾಲ ತೀರಿಸಲು ಶಕ್ತಿ ನೀಡಲು ತಯಾರಾಗಿದ್ದಾನೆ. ಇದು ವಿಪರೀತ ರಾಜಯೋಗ ಎಂದು ಹಿರಿಯ ಜ್ಯೋತಿಷಿಗಳು ಹೇಳುತ್ತಾರೆ. ಇದು ಅಪರೂಪದ ಯೋಗ. 150 ವರ್ಷಗಳ ನಂತರ ಕೂಡಿ ಬರುವ ಈ ತರಹದ ಗ್ರಹ ಬಲ ನಿಮ್ಮ ಕುಂಭ ರಾಶಿಗೆ ಈಗ ಸಿಗುತ್ತಿದೆ. ಒಂದು ಕ್ಷಣ ಯೋಚಿಸಿ, ನೀವು ಕಳೆದ ಕೆಲವು ಕಾಲದಿಂದ ಏನು ಕಟ್ಟಿಕೊಂಡಿದ್ದೀರಾ? ಯಾವ ಕನಸು ಮನಸ್ಸಿನ ಮೂಲೆಯಲ್ಲಿ ಇಟ್ಟಿದ್ದೀರಾ? ಯಾವ ಕೆಲಸ ನಡೆಯಲಿಲ್ಲ ಎಂದು ನಿರಾಶೆ ಅನುಭವಿಸಿದ್ದೀರಾ? ಆ ನಿರಾಶೆಯ ದಿನಗಳಿಗೆ ಈಗ ಉತ್ತರ ಬರಲಿದೆ. ಅಸಾಧ್ಯ ಎನಿಸಿದ್ದ ಆ ಕೆಲಸ ಇನ್ನೂ ಸಾಧ್ಯವಾಗಲಿದೆ. ಹೌದು, 100ಕ್ಕೆ 100 ಸತ್ಯ ಇದು. ಈ ಕಾಲದಲ್ಲಿ ನಿಮ್ಮ ವೃತ್ತಿ ಜೀವನದ ಬಗ್ಗೆ ಮಾತಾಡೋಣ. ಕುಂಭ ರಾಶಿಯ ಮಿತ್ರರಲ್ಲಿ ಅನೇಕರು ಉದ್ಯೋಗದಲ್ಲಿದ್ದಾರೆ. ಕೆಲವರು ಸ್ವಂತ ವ್ಯವಹಾರ ನಡೆಸುತ್ತಿದ್ದಾರೆ. ಇನ್ನು ಕೆಲವರು ಹೊಸ ಕೆಲಸ ಹುಡುಕುತ್ತಿದ್ದಾರೆ. ಮೂವರಿಗೂ ಈ ಕಾಲದಲ್ಲಿ ಶುಭ ಸಂದೇಶ ಇದೆ. ಉದ್ಯೋಗದಲ್ಲಿರುವವರಿಗೆ ಒಂದು ಮಹತ್ವದ ಬದಲಾವಣೆ ಬರಲಿದೆ. ಬಹಳ ದಿನಗಳಿಂದ ಕಾಯುತ್ತಿದ್ದ ಬಡ್ತಿ ಬರಬಹುದು. ಹೊಸ ಜವಾಬ್ದಾರಿ ಬೀಳಬಹುದು. ಮೇಲಧಿಕಾರಿಗಳ ಮೆಚ್ಚುಗೆ ದೊರೆಯಬಹುದು. ಆದರೆ ಒಂದು ವಿಷಯ, ಈ ಕಾಲದಲ್ಲಿ ಮಾತಿನ ಮೇಲೆ ತುಂಬಾ ಎಚ್ಚರ ಇರಬೇಕು. ಶನಿ 2ನೇ ಮನೆಯಲ್ಲಿ ಇರುವಾಗ ತಪ್ಪು ಮಾತು ಆಡಿದರೆ ಅದು ದೊಡ್ಡ ತೊಂದರೆ ತರಬಹುದು. ಆದ್ದರಿಂದ ಮಾತಾಡುವ ಮೊದಲು ಯೋಚಿಸಿ, ನಂತರ ಮಾತಾಡಿ. ವ್ಯವಹಾರ ನಡೆಸುತ್ತಿರುವ ಕುಂಭ ರಾಶಿ ಮಿತ್ರರಿಗೆ ಈ ಅವಧಿ ತುಂಬಾ ಮಹತ್ವದ್ದು. ನೀವು ಬಹಳ ದಿನಗಳಿಂದ ಒಂದು ಒಪ್ಪಂದಕ್ಕಾಗಿ ಕಾಯುತ್ತಿದ್ದೀರಾ. ಒಂದು ದೊಡ್ಡ ಕ್ಲೈಂಟ್ ಸಿಗಲಿಲ್ಲ ಎಂದು ಮನಸ್ಸು ತುಂಬಾ ನೊಂದಿತ್ತಾ? ಇಲ್ಲ, ಆ ಸಮಯ ಈಗ ಬದಲಾಗಲಿದೆ. ಗುರು ಭಗವಾನ್ ನಿಮ್ಮ ಷಷ್ಠ ಸ್ಥಾನದಲ್ಲಿ ನಿಂತಿರುವುದರಿಂದ ನಿಮ್ಮ ಪ್ರತಿಸ್ಪರ್ಧಿಗಳನ್ನು ಹಿಂದಕ್ಕೆ ತಳ್ಳಲಿದ್ದಾನೆ. ನೀವು ಕಳೆದ ಕೆಲ ಸಮಯದಲ್ಲಿ ಮಾಡಿದ ಶ್ರಮ ಈಗ ಫಲ ನೀಡಲು ಶುರುವಾಗಲಿದೆ. ಒಂದು ಹೊಸ ಅವಕಾಶ ಬಾಗಿಲು ತಟ್ಟಲಿದೆ. ಆ ಬಾಗಿಲು ತೆರೆಯಿರಿ. ಹೊಸ ಉದ್ಯೋಗ ಹುಡುಕುತ್ತಿರುವ ಮಿತ್ರರೇ, ನಿಮ್ಮ ಕಾಯುವಿಕೆ ಇನ್ನೂ ಹೆಚ್ಚು ದಿನ ಇಲ್ಲ.
ನೀವು ಸಲ್ಲಿಸಿದ್ದ ಅರ್ಜಿ ನೀಡಿದ ಸಂದರ್ಶನ ಅದರ ಬಗ್ಗೆ ಒಳ್ಳೆಯ ಸುದ್ದಿ ಬರಲಿದೆ. ನಂಬಿ, ಆಕಾಶದಲ್ಲಿರುವ ಗ್ರಹಗಳು ನಿಮ್ಮ ಪರ ಇವೆ. ಆದರೆ ಮಿತ್ರರೇ, ಈ ಕ್ಷಣ ನಾನು ನಿಮಗೆ ಒಂದು ರಹಸ್ಯ ಹೇಳಲೇಬೇಕು. ಒಂದು ರಹಸ್ಯ ಅಲ್ಲ, 3 ದೊಡ್ಡ ಘಟನೆಗಳು ನಿಮ್ಮ ಜೀವನದಲ್ಲಿ ಈಗ ಘಟಿಸಲಿವೆ. ಮುಂದಿನ 7ರಿಂದ 14 ದಿನಗಳಲ್ಲಿ. ಅದನ್ನು ಕೇಳಿ ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಳಿ. ಮೊದಲ ಘಟ್ಟನ್ அடுத்த 7 ನಾட்களில், ಅಂದರೆ ಮುಂದಿನ 7 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ತಿಳಿಯದ ಮೂಲದಿಂದ ಒಂದು ಆಹ್ವಾನ ಬರಲಿದೆ. ಇದು ವೃತ್ತಿಗೆ ಸಂಬಂಧಿಸಿರಬಹುದು, ಹಣಕ್ಕೆ ಸಂಬಂಧಿಸಿರಬಹುದು, ಇಲ್ಲ ಒಂದು ಹೊಸ ಪರಿಚಯ ಆಗಬಹುದು. ಆ ಕ್ಷಣ ಮನಸ್ಸಿನಲ್ಲಿ ಸಂಶಯ ಬರಬಹುದು, ಇದು ಸರಿಯೋ ತಪ್ಪೋ ಅಂತ. ಆ ಸಂಶಯ ಸಹಜ. ಆದರೆ ತಿಳಿದ ಮನಸ್ಸಿನಿಂದ ನಿರ್ಧಾರ ತೆಗೆದುಕೊಳ್ಳಿ. ಆತುರ ಬೇಡ. ಆದರೆ ಈ ಅವಕಾಶ ಮಿಸ್ ಮಾಡಿಕೊಳ್ಳಬೇಡಿ. 2ನೇ ಕಟ್ಟನ್ அடுத்த ವரும் 7 ನಾட்களில், ಮುಂದಿನ 2ನೇ ಹಂತದಲ್ಲಿ ನಿಮ್ಮ ಮನೆಯಲ್ಲಿ ಒಂದು ಸಂಭ್ರಮದ ಸಂದರ್ಭ ಬರಲಿದೆ. ಬಹಳ ದಿನಗಳಿಂದ ಮನೆಯಲ್ಲಿ ನಿರಾಶೆ ಇತ್ತು, ಉದ್ವೇಗ ಇತ್ತು, ಮಾತಿಗೆ ಮಾತು ಬರುತ್ತಿತ್ತು. ಆದರೆ ಆ ಮೋಡ ತೆಳುವಾಗಲು ಶುರುವಾಗಲಿದೆ. ಮನೆಯ ಹಿರಿಯರಿಂದ ಒಂದು ಮಂಗಳ ಸುದ್ದಿ ಬರಲಿದೆ. ಅದು ಕುಟುಂಬದ ಮುಖದಲ್ಲಿ ನಗು ತರಲಿದೆ. ಆ ನಗು ನಿಮ್ಮ ನಗು, ಆ ಸಂಭ್ರಮ ನಿಮ್ಮ ಸಂಭ್ರಮ. 3ನೇ ಕಟ್ಟನ್ ಅದಕ್ಕಿಂತ ಶಕ್ತಿಯುತವಾದ 3ನೇ ಘಟನೆ ಬಗ್ಗೆ ಮಾತಾಡಲು ಇನ್ನಷ್ಟು ಮುಂದೆ ಕಾಯಿರಿ. ಆದರೆ ಒಂದು ಸುಳಿವು ಕೊಡಲೇ? ಅದು ಹಣ ಮತ್ತು ಸಂಪತ್ತಿಗೆ ಸಂಬಂಧಿಸಿದ ಒಂದು ದೊಡ್ಡ ಬಿರುಗಾಳಿ. ನಿಮ್ಮ ಅನುಕೂಲಕ್ಕೆ ಬರುವ ಒಂದು ಬಿರುಗಾಳಿ. ಕಾಯಿರಿ. ಈಗ ಹಣ ಮತ್ತು ಆರ್ಥಿಕ ಸ್ಥಿತಿ ಬಗ್ಗೆ ಮಾತಾಡೋಣ. ಶನಿ 2ನೇ ಮನೆಯಲ್ಲಿ ಇರುವಾಗ ಹಣಕ್ಕೆ ತೊಂದರೆ ಇರುತ್ತದೆ ಎಂದು ಕೆಲವರು ಹೇಳುತ್ತಾರೆ. ಸತ್ಯ? ಆ ಮಾತು ಸ್ವಲ್ಪ ನಿಜ. ಪಾವತಿ ತಡವಾಗಬಹುದು, ಆದಾಯ ನಿಧಾನವಾಗಿ ಬರಬಹುದು, ಖರ್ಚು ಹೆಚ್ಚಾಗಬಹುದು. ಆದರೆ ಇದು ಖಾಯಂ ಅಲ್ಲ, ಇದು ತಾತ್ಕಾಲಿಕ. ಮತ್ತು ಈ ಕಷ್ಟಕಾಲದಲ್ಲಿ ಒಂದು ದೊಡ್ಡ ಅವಕಾಶ ಅಡಗಿದೆ. ನೀವು ಉಳಿತಾಯ ಮಾಡಲು ಕಲಿಯಲಿದ್ದೀರಿ, ಬಜೆಟ್ ಮಾಡಲು ಕಲಿಯಲಿದ್ದೀರಿ, ಹಣದ ಬಗ್ಗೆ ಶಿಸ್ತು ಬೆಳೆಯಲಿದ್ದೀರಿ. ಮತ್ತು ಇದೇ ಶಿಸ್ತು ಮುಂದೆ ನಿಮ್ಮನ್ನು ಸಂಪತ್ತಿನ ಎತ್ತರಕ್ಕೆ ಕರೆದೊಯ್ಯಲಿದೆ. ಆದರೆ ಒಂದು ಎಚ್ಚರಿಕೆ, ಈ ಕಾಲದಲ್ಲಿ ಯಾರಾದರೂ ಹೊಸ ವ್ಯವಹಾರ ಹಾಕಿ ಎಂದು ಹೇಳಿದರೆ ಜಾಗ್ರತೆ ವಹಿಸಿ. ಸಾಲ ಮಾಡಿ ಹೊಸ ಉದ್ಯಮ ಶುರು ಮಾಡಬೇಡಿ. ಈ ಕ್ಷಣ ಅದು ತಕ್ಕ ಕಾಲ ಅಲ್ಲ. ತಾಳ್ಮೆ ಇರಲಿ, ಸಮಯ ಬದಲಾಗಲಿದೆ. ಮತ್ತು ಆ ಸಮಯ ಬಂದಾಗ ನೀವು ಎಲ್ಲ ಕಡೆಯಿಂದ ಲಾಭ ಪಡೆಯಲಿದ್ದೀರಿ. ಗ್ರಹ ದಿಶೆ ಬಗ್ಗೆ ಮಾತಾಡೋಣ ಬನ್ನಿ. ನಿಮ್ಮ ರಾಶಿಯ ಅಧಿಪತಿ ಶನಿ ಸ್ವತಃ ತಾನೇ ನಿಮ್ಮ ಧನ ಸ್ಥಾನದಲ್ಲಿ ಕೂರುವ ಮೂಲಕ ನಿಮ್ಮ ಮಾತಿನಲ್ಲಿ, ಕುಟುಂಬ ಸಂಬಂಧದಲ್ಲಿ ಮತ್ತು ಆರ್ಥಿಕ ಬದ್ಧತೆಯಲ್ಲಿ ಶಿಸ್ತು ಕಲಿಸಲು ಬಂದಿದ್ದಾನೆ. ಈ ಪಾಠ ಕಠಿಣವಾಗಿ ಕಾಣಿಸಬಹುದು, ಆದರೆ ಈ ಪಾಠ ಕಲಿತ ನಂತರ ನೀವು ಜೀವನದಲ್ಲಿ ಎಂದೂ ಸೋಲುವುದಿಲ್ಲ. ಏಕೆಂದರೆ ಶನಿ ಕಲಿಸಿದ ಪಾಠ ಶಾಶ್ವತ ಪಾಠ. ಈ ಕಾಲದಲ್ಲಿ ರಾಹು ನೇರವಾಗಿ ನಿಮ್ಮ ಲಗ್ನ ಸ್ಥಾನದಲ್ಲಿ ಇದ್ದಾನೆ. ಅಂದರೆ ನಿಮ್ಮ ವ್ಯಕ್ತಿತ್ವ, ನಿಮ್ಮ ನಿರ್ಧಾರಗಳು, ನಿಮ್ಮ ನಡವಳಿಕೆ, ಇವೆಲ್ಲದರ ಮೇಲೆ ರಾಹುವಿನ ಶಕ್ತಿ ಬೀಳುತ್ತಿದೆ. ಕೆಲವೊಮ್ಮೆ ಮನಸ್ಸಿನಲ್ಲಿ ಗೊಂದಲ ಬರಬಹುದು. ಯಾವ ದಾರಿ ಸರಿ ಎಂಬ ಪ್ರಶ್ನೆ ಬರಬಹುದು. ನಿದ್ರೆ ಕೆಲವೊಮ್ಮೆ ಸರಿಯಾಗಿ ಆಗದಿರಬಹುದು. ಮನಸ್ಸು ತುಂಬಾ ಚಂಚಲವಾಗಿರಬಹುದು. ಇದೆಲ್ಲ ರಾಹುವಿನ ಪ್ರಭಾವ. ಆದರೆ ಇದಕ್ಕೆ ಒಂದು ಸರಳ ಪರಿಹಾರ ಇದೆ. ಪ್ರತಿ ಶನಿವಾರ ಶನಿ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆ ದೀಪ ಹಚ್ಚಿ ನಿಮ್ಮ ಮನಸ್ಸಿನ ಭಾರ ದೇವರ ಮುಂದೆ ಇಳಿಸಿ. ಗ್ರಹ ದೋಷ ಶಾಂತವಾಗುತ್ತದೆ. ಮತ್ತೆ ಗುರು ಬಗ್ಗೆ ಮಾತಾಡಬೇಕು. ಏಕೆಂದರೆ ಗುರು ಇಲ್ಲದಿದ್ದರೆ ಈ ಕಾಲ ತುಂಬಾ ಕಠಿಣ ಆಗುತ್ತಿತ್ತು. ಆದರೆ ಗುರು ಇದ್ದಾನೆ, ನಿಮ್ಮ ಪರ ಇದ್ದಾನೆ. ಅವನು ನಿಮ್ಮ ಷಷ್ಠ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ನಿಂತು ಶತ್ರು ನಾಶ ಮಾಡಲು ತಯಾರಾಗಿದ್ದಾನೆ. ರೋಗ ವಿಮುಕ್ತಿ ಕೊಡಲು ತಯಾರಾಗಿದ್ದಾನೆ. ಸಾಲ ತೀರಿಸಲು ಶಕ್ತಿ ಕೊಡಲು ತಯಾರಾಗಿದ್ದಾನೆ. ಇದು ನಿಮ್ಮ ಪುಣ್ಯ ಬಲ. ಇದು ನಿಮ್ಮ ಹಿಂದಿನ ಕರ್ಮ ಫಲ. ನೀವು ಮಾಡಿದ ಒಳ್ಳೆ ಕೆಲಸಗಳಿಗೆ ಈಗ ದೇವರು ಉತ್ತರ ಕೊಡುತ್ತಿದ್ದಾನೆ. ಒಂದು ಸಂಗತಿ ಮತ್ತು ಗಮನಿಸಿ, ಈ ಕಾಲದಲ್ಲಿ ಕುಂಭ ರಾಶಿಯ ಕೆಲವರಿಗೆ ವಿದೇಶ ಅವಕಾಶ ಬರಬಹುದು. ಅದು ಉದ್ಯೋಗಕ್ಕಾಗಿ ಇರಬಹುದು, ಅಥವಾ ಶಿಕ್ಷಣಕ್ಕಾಗಿ ಇರಬಹುದು, ಅಥವಾ ವ್ಯವಹಾರ ಉದ್ದೇಶಕ್ಕಾಗಿ ಇರಬಹುದು. ಆ ಅವಕಾಶ ಬಂದಾಗ 2 ಸಲ ಯೋಚಿಸಬೇಡಿ. ಧೈರ್ಯದಿಂದ ಮುಂದೆ ಹೋಗಿ. ಏಕೆಂದರೆ ಆ ಅವಕಾಶ ನಿಮ್ಮ ಜೀವನ ಬದಲಿಸಬಹುದು. ನಿಮ್ಮ ಜೀವನದಲ್ಲಿ ಏನೇ ಆಗಲಿ, ನೀವು ಎಂದೂ ಒಂಟಿ ಅಲ್ಲ. ಶನಿ ನಿಮ್ಮ ಅಧಿಪತಿ, ಗುರು ನಿಮ್ಮ ಕಾವಲುಗಾರ,
ರಾಹು ನಿಮ್ಮನ್ನು ಹೊಸ ದಿಗಂತಕ್ಕೆ ಕರೆದೊಯ್ಯಲು ಬಂದಿದ್ದಾನೆ. ಈ ಗ್ರಹ ಶಕ್ತಿ ನಿಮ್ಮ ಜೊತೆ ಇದೆ ಮತ್ತು ಅದರಿಂದ ನಿಮ್ಮ ಜೀವನ ಬದಲಾಗಲಿದೆ. ಕುಂಭ ರಾಶಿಯ ಪ್ರಿಯ ಮಿತ್ರರೇ, ಭಾಗ 1ರಲ್ಲಿ ನಾವು ಮಾತಾಡಿದ್ದು ವೃತ್ತಿ, ವ್ಯವಹಾರ, ಹಣ ಮತ್ತು ಗ್ರಹ ಬಲದ ಬಗ್ಗೆ. ಆದರೆ ಜೀವನ ಕೇವಲ ಹಣ ಮತ್ತು ಕೆಲಸ ಅಲ್ಲವಾ? ಜೀವನದ ನಿಜವಾದ ಅರ್ಥ ಇರುವುದು ಸಂಬಂಧಗಳಲ್ಲಿ, ಪ್ರೀತಿಯಲ್ಲಿ, ಕುಟುಂಬದಲ್ಲಿ ಮತ್ತು ಆ ಸಂಬಂಧಗಳ ಬಗ್ಗೆ ಈಗ ಮಾತಾಡೋಣ. ಏಕೆಂದರೆ ಆ ಕ್ಷೇತ್ರದಲ್ಲಿ ಕೂಡ ಒಂದು ದೊಡ್ಡ ಬದಲಾವಣೆ ಬರಲಿದೆ. ಪ್ರೀತಿ ಮಾಡುತ್ತಿರುವ ಕುಂಭ ರಾಶಿ ಮಿತ್ರರೇ, ನಿಮ್ಮ ಸಂಬಂಧ ಕೆಲವು ಕಾಲದಿಂದ ಏಕೋ ತುಂಡಾಗಿದೆ ಎಂಬ ಭಾವನೆ ಬರುತ್ತಿತ್ತಾ? ನಿಮ್ಮ ಪ್ರಿಯರ ಮನಸ್ಸು ಎಲ್ಲಿದೆ ಎಂದು ತಿಳಿಯದೆ ಒದ್ದಾಡುತ್ತಿದ್ದೀರಾ? ಮಾತಿಗೆ ಮಾತು ತಿರಸ್ಕಾರವಾಗುತ್ತಿತ್ತಾ? ಇದಕ್ಕೆ ಕಾರಣ ಕೇತು. ಸಂಬಂಧ ಮನೆಯಾದ 7ನೇ ಸ್ಥಾನದಲ್ಲಿ ಕೇತು ಇದ್ದಾಗ ಸಂಬಂಧದಲ್ಲಿ ಒಂದು ಬಗೆಯ ತಂಪು ಭಾವ ಬರುತ್ತದೆ. ಪ್ರೀತಿ ಇದೆ, ಆದರೆ ಅದು ಸರಿಯಾಗಿ ಹೊರಗೆ ಬರುತ್ತಿಲ್ಲ ಎಂಬ ಅನುಭವ ಆಗುತ್ತದೆ. ಆದರೆ ಈ ಕ್ಷಣ ಗಾಳಿ ಬದಲಾಗಲಿದೆ. ಗುರು ಭಗವಾನ್ ನಿಮ್ಮ ಸಂಬಂಧ ಸ್ಥಾನಕ್ಕೆ ತನ್ನ ದೃಷ್ಟಿ ಬೀರುತ್ತಿದ್ದಾನೆ. ಅವನ ದೃಷ್ಟಿ ಬಿದ್ದ ಕ್ಷಣ ಎಲ್ಲ ಬೇಡಿಕೆಗಳು ನೀಗುತ್ತವೆ. ಸಂಬಂಧಕ್ಕೆ ಮತ್ತೆ ಜೀವ ಬರುತ್ತದೆ. ಆ ಮುನಿಸು ಕರಗಲಿದೆ. ಆ ದೂರ ಕಡಿಮೆಯಾಗಲಿದೆ. ಮನಸ್ಸಿನ ಭಾಷೆ ಅರ್ಥವಾಗಲು ಶುರುವಾಗಲಿದೆ. ನಿಮ್ಮ ಜೀವನ ಸಂಗಾತಿ ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲು ತಯಾರಾಗಲಿದ್ದಾರೆ. ಇದು ಅಪರೂಪದ ಕ್ಷಣ. ಈ ಕ್ಷಣ ಹಾಳು ಮಾಡಬೇಡಿ. ಮದುವೆ ಆಗದ ಕುಂಭ ರಾಶಿ ಮಿತ್ರರಿಗೆ, ನಿಮ್ಮ ಮನೆಯಲ್ಲಿ ಬಹಳ ದಿನಗಳಿಂದ ಮದುವೆ ಮಾತು ನಡೆಯುತ್ತಿದೆ. ಆದರೆ ಯಾವುದೂ ಕೂಡಿ ಬರುತ್ತಿಲ್ಲ ಎಂದು ಮನಸ್ಸು ನೊಂದಿದೆಯಾ? ಇಲ್ಲ, ನಿಮ್ಮ ಸಮಯ ಬಂದಿದೆ. ಗ್ರಹಗಳ ಸ್ಥಿತಿ ಈಗ ನಿಮ್ಮ ಮದುವೆ ಸ್ಥಾನಕ್ಕೆ ಶಕ್ತಿ ತಂದಿದೆ. ಒಂದು ಒಳ್ಳೆಯ ನಂಟು ಕೂಡಿ ಬರಬಹುದು. ನಿಮ್ಮ ಮನಸ್ಸಿಗೆ ಒಪ್ಪುವ ಒಬ್ಬ ಮನುಷ್ಯ ನಿಮ್ಮ ಜೀವನಕ್ಕೆ ಬರಲು ತಯಾರಾಗುತ್ತಿದ್ದಾರೆ. ಅವರನ್ನು ಸ್ವಾಗತಿಸಲು ಮನಸ್ಸನ್ನು ತೆರೆದಿರಿ. ಮದುವೆಯಾದ ದಂಪತಿಗಳಿಗೆ ಒಂದು ಮಾತು. ಶನಿ ಮತ್ತು ಕೇತು ಇಬ್ಬರೂ ಮನೆ ಮತ್ತು ಸಂಬಂಧ ಸ್ಥಾನದ ಮೇಲೆ ಒತ್ತಡ ಹಾಕುತ್ತಿರುವಾಗ ಕೆಲವೊಮ್ಮೆ ಸಂಸಾರದಲ್ಲಿ ಮನಸ್ಸಿನ ಬಿರುಕು ಕಾಣಿಸಬಹುದು. ಸಣ್ಣ ಕಾರಣಗಳಿಗೆ ದೊಡ್ಡ ಜಗಳ ಆಗಬಹುದು. ಆ ಕ್ಷಣ ಸ್ವಲ್ಪ ಸಹನೆ ತೋರಿಸಿ. ಮೌನ ಕೂಡ ಒಂದು ಉತ್ತರ ಎಂದು ತಿಳಿದುಕೊಳ್ಳಿ. ಎಲ್ಲದಕ್ಕೂ ತರ್ಕ ಬೇಡ, ಎಲ್ಲದಕ್ಕೂ ವಾದ ಬೇಡ. ಪ್ರೀತಿಯಿಂದ ಮಾತಾಡಿ. ಸಮಸ್ಯೆ ಪರಿಹಾರ ತಾನೇ ಆಗುತ್ತದೆ. ಈಗ ಕುಟುಂಬ ಜೀವನದ ಬಗ್ಗೆ ಮಾತಾಡೋಣ. ನಿಮ್ಮ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ ಇವರ ಜೊತೆ ಸಂಬಂಧ ಹೇಗಿದೆ? ಕೆಲವು ಕಾಲದಿಂದ ಮನೆಯಲ್ಲಿ ಒಂದು ಬಗೆಯ ಭಾರದ ವಾತಾವರಣ ಇತ್ತಾ? ಹಿರಿಯರ ಜೊತೆ ಮನಸ್ಸು ಮಿಳಿತ ಆಗುತ್ತಿರಲಿಲ್ಲವಾ? ಇದು ಈ ಕಾಲದ ಗ್ರಹಸ್ಥಿತಿ ತಂದ ಫಲ. ಆದರೆ ಈಗ ಆ ಭಾರ ಇಳಿಯಲು ಶುರುವಾಗಲಿದೆ. ಮನೆಯ ಹಿರಿಯರಿಂದ ಒಂದು ಒಳ್ಳೆಯ ಮಾತು ಬರಲಿದೆ. ಅಲ್ಲಿ ಅಡಗಿದ್ದ ಪ್ರೀತಿ ಮತ್ತೆ ಹೊರಬರಲಿದೆ. ಮನೆಯ ವಾತಾವರಣ ಶಾಂತವಾಗಲಿದೆ. ಮಕ್ಕಳ ಬಗ್ಗೆ ಒಂದು ಮಾತು. ನಿಮ್ಮ ಮಕ್ಕಳಿಗೆ ಈ ಕಾಲ ಶಿಕ್ಷಣದ ದೃಷ್ಟಿಯಿಂದ ತುಂಬಾ ಮಹತ್ವದ್ದು. ಗುರು ಅವರ ಮೇಲೂ ತನ್ನ ಅನುಗ್ರಹ ಸುರಿಸಲಿದ್ದಾನೆ. ನೀವು ಮಕ್ಕಳ ಬಗ್ಗೆ ಯಾವ ಕನಸು ಕಂಡಿದ್ದೀರೋ ಆ ಕನಸು ಈ ಕಾಲದಲ್ಲಿ ಮೊಳಕೆ ಒಡೆಯಲಿದೆ. ಶಿಕ್ಷಣ ಮುಂದೆ ಹೋಗಲಿದೆ. ಒಳ್ಳೆಯ ಫಲ ಸಿಗಲಿದೆ. ಈಗ ಶಿಕ್ಷಣ ಕ್ಷೇತ್ರದ ಬಗ್ಗೆ ಮಾತಾಡೋಣ. ಓದುತ್ತಿರುವ ಕುಂಭ ರಾಶಿ ಮಿತ್ರರಿಗೆ ಈ ಕಾಲ ತುಂಬಾ ವಿಶೇಷ. ನೀವು ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುತ್ತಿದ್ದರೆ ನಿಮ್ಮ ಶ್ರಮ ವ್ಯರ್ಥ ಹೋಗದು. ನೀವು ಹೊಸ ಕೋರ್ಸ್ ಸೇರಲು ಯೋಚಿಸುತ್ತಿದ್ದರೆ ಆ ನಿರ್ಧಾರ ಸರಿ ಎಂದು ಗ್ರಹಸ್ಥಿತಿ ಹೇಳುತ್ತಿದೆ. ಒಂದು ವಿಷಯ ಮಾತ್ರ ಜ್ಞಾಪಕ ಇರಲಿ, ಏಕಾಗ್ರತೆ ತುಂಬಾ ಮುಖ್ಯ. ಮೊಬೈಲ್ ಮತ್ತು ಗೆಳೆಯರ ಜೊತೆ ಹೆಚ್ಚು ಸಮಯ ಕಳೆಯಬೇಡಿ. ಗುರಿ ಒಂದೇ ಇರಲಿ. ಅಂತಿಮ ಫಲ ಶ್ರೇಷ್ಠವಾಗಿರುತ್ತದೆ. ಆರೋಗ್ಯದ ಬಗ್ಗೆ ಮಾತಾಡೋಣ. ಇದು ತುಂಬಾ ಮುಖ್ಯ ವಿಷಯ. ಕುಂಭ ರಾಶಿ ಮಿತ್ರರಲ್ಲಿ ಕೆಲವರಿಗೆ ಕೆಲಸದ ಒತ್ತಡದಿಂದ ಆರೋಗ್ಯ ಸ್ವಲ್ಪ ಕೆಳಗೆ ಹೋಗುತ್ತಿರಬಹುದು. ರಾಹು ಲಗ್ನದಲ್ಲಿ ಇರುವಾಗ ತಲೆನೋವು, ನಿದ್ರಾ ಸಮಸ್ಯೆ, ಮನಸ್ಸಿನ ಆಯಾಸ ಇವು ಬರಬಹುದು. ಇದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಸರಿಯಾದ ಆಹಾರ ತಿನ್ನಿ. ನೀರು ಸಾಕಷ್ಟು ಕುಡಿಯಿರಿ. ಪ್ರತಿದಿನ ಬೆಳಿಗ್ಗೆ ಸ್ವಲ್ಪ ನಡೆಯಿರಿ. ಯೋಗ ಅಥವಾ ಧ್ಯಾನ ಮಾಡಿ. ಮನಸ್ಸು ಶಾಂತವಾದಾಗ ಆರೋಗ್ಯ ತಾನೇ ಒಳ್ಳೆಯದಾಗುತ್ತದೆ. ಗುರು ಶಿಷ್ಟ ಸ್ಥಾನದಲ್ಲಿ ಇರುವಾಗ ರೋಗ ಗುಣ ಮಾಡುವ ಶಕ್ತಿ ಬಲವಾಗಿ ಇರುತ್ತದೆ. ನೀವು ಆಸ್ಪತ್ರೆ ಸುತ್ತುತ್ತಿದ್ದರೆ ಆ ಸಮಸ್ಯೆ ಬಹಳ ಬೇಗ ಪರಿಹಾರ ಆಗಲಿದೆ. ನಂಬಿ. ಈಗ 3ನೇ ಕಟ್ಟಿನ ಬಗ್ಗೆ ಮಾತಾಡಲೇ? ಭಾಗ 1ರಲ್ಲಿ ಸುಳಿವು ಕೊಟ್ಟಿದ್ದೆ. ಅದು ಹಣ ಮತ್ತು ಸಂಪತ್ತಿಗೆ ಸಂಬಂಧಿಸಿದ ಒಂದು ಬಿರುಗಾಳಿ ಎಂದು. ಆ 3ನೇ ಮಹಾ ಘಟನೆ ಇಲ್ಲಿದೆ.
ಮುಂದಿನ 14 ದಿನಗಳ ಒಳಗೆ ನಿಮ್ಮ ಬಳಿ ಒಂದು ಮಾಹಿತಿ ಬರಲಿದೆ. ಅದು ಒಂದು ಹೂಡಿಕೆ ಅವಕಾಶ ಆಗಿರಬಹುದು, ಅಥವಾ ಯಾರೋ ಒಬ್ಬರು ನಿಮ್ಮ ಕಡೆ ಹಣ ತರಲು ನಿಂತಿರಬಹುದು, ಅಥವಾ ನೀವೇ ಒಂದು ಸ್ಥಿರಾಸ್ತಿ ಅಥವಾ ಮಹತ್ವದ ನಿರ್ಧಾರ ತೆಗೆದುಕೊಳ್ಳುವ ಸ್ಥಿತಿ ಬರಬಹುದು. ಆ ಕ್ಷಣ ಆತುರ ಬೇಡ. ಆದರೆ ಸರಿಯಾದ ಸಮಯ ಗೊತ್ತಾದಾಗ ಒಂದು ಧೈರ್ಯದ ಹೆಜ್ಜೆ ಇಡಿ. ಅದು ನಿಮ್ಮ ಆರ್ಥಿಕ ಜೀವನವನ್ನು ಸಂಪೂರ್ಣ ಬದಲಿಸಬಲ್ಲದು. 100ಕ್ಕೆ 100 ಇದು ಸತ್ಯ. ವಿದೇಶ ಅವಕಾಶದ ಬಗ್ಗೆ ಇನ್ನಷ್ಟು ಹೇಳಬೇಕು. ಕೆಲವು ಕುಂಭ ರಾಶಿ ಮಿತ್ರರು ಬಹಳ ದಿನಗಳಿಂದ ವಿದೇಶ ಹೋಗಬೇಕು ಎಂಬ ಆಸೆ ಇಟ್ಟಿದ್ದಾರೆ. ವೀಸಾ ಅರ್ಜಿ ತಿರಸ್ಕಾರ ಆಯಿತಾ? ಅಥವಾ ಅವಕಾಶ ಬಂದು ಕೈ ತಪ್ಪಿ ಹೋಯಿತಾ? ಆ ನೋವು ತುಂಬಾ ಆಳವಾದದ್ದು. ಆದರೆ ಇಲ್ಲ, ಆ ಬಾಗಿಲು ಮುಚ್ಚಿಲ್ಲ. ಅದು ಮತ್ತೆ ತೆರೆಯಲಿದೆ. ಮತ್ತು ಈ ಬಾರಿ ಹಿಂದಿನಿಂದ ಯಾರೂ ತಡೆಯುವುದಿಲ್ಲ. ನಿಮ್ಮ ವಿದೇಶ ಪ್ರಯಾಣ ಇಲ್ಲ ವಿದೇಶ ಸಂಪರ್ಕ ಇನ್ನೂ ಬಲಿಷ್ಠ ಆಗಲಿದೆ. ತಯಾರಿ ಮಾಡಿಕೊಳ್ಳಿ. ಆಧ್ಯಾತ್ಮಿಕ ಬೆಳವಣಿಗೆ ಬಗ್ಗೆ ಮಾತಾಡೋಣ. ಕುಂಭ ರಾಶಿ ಮಿತ್ರರು ಸ್ವಭಾವತಃ ಚಿಂತಕರು, ಆಳವಾಗಿ ಯೋಚಿಸುವವರು, ಜೀವನದ ಅರ್ಥ ಹುಡುಕುವವರು. ಈ ಕಾಲದಲ್ಲಿ ಆ ಆಧ್ಯಾತ್ಮಿಕ ಹಸಿವು ಇನ್ನಷ್ಟು ಜಾಸ್ತಿ ಆಗಲಿದೆ. ದೇವಸ್ಥಾನಕ್ಕೆ ಹೋಗುವ ಮನಸ್ಸು ಬರಲಿದೆ. ಸತ್ಸಂಗ ಸೇರಲು ಆಸೆ ಆಗಲಿದೆ. ಒಬ್ಬ ಒಳ್ಳೆಯ ಗುರು ನಿಮ್ಮ ಜೀವನದಲ್ಲಿ ಬರಬಹುದು. ಆ ಅನುಭವ ನಿಮ್ಮ ಒಳಗಿನ ಶಕ್ತಿಯನ್ನು ಎಚ್ಚರಿಸಲಿದೆ. ಅದನ್ನು ಸ್ವಾಗತಿಸಿ. ದೇವರ ಕಡೆ ಮನಸ್ಸು ತಿರುಗಿಸಿ. ಆ ಶಕ್ತಿ ನಿಮ್ಮನ್ನು ಸದಾ ಕಾಪಾಡುತ್ತದೆ. ಆದರೆ ಒಂದು ಗುಪ್ತ ಅಪಾಯ ಇದೆ. ಅದನ್ನು ನಿಮಗೆ ಹೇಳಲೇಬೇಕು. ಈ ಕಾಲದಲ್ಲಿ ಕೆಲವರು ನಿಮ್ಮ ನಂಬಿಕೆ ದುರ್ಬಳಕೆ ಮಾಡಿಕೊಳ್ಳಲು ಪ್ರಯತ್ನಿಸಬಹುದು. ಸ್ನೇಹಿತ ಅಂತ ನಂಬಿದ ಒಬ್ಬರು ಬೆನ್ನ ಹಿಂದೆ ವಿರುದ್ಧ ಆಡಬಹುದು. ಕೆಲಸದ ಸ್ಥಳದಲ್ಲಿ ಒಬ್ಬ ವ್ಯಕ್ತಿ ನಿಮ್ಮ ಬಗ್ಗೆ ಸುಳ್ಳು ಹೇಳಬಹುದು. ರಾಹು ಲಗ್ನದಲ್ಲಿ ಇರುವಾಗ ಈ ತರಹದ ಮೋಸ ನಡೆಯಬಹುದು. ಆದ್ದರಿಂದ ಎಲ್ಲರನ್ನೂ ನಂಬಬೇಡಿ. ರಹಸ್ಯ ವಿಷಯ ಎಲ್ಲರ ಬಳಿ ಹೇಳಬೇಡಿ. ಮೌನ ನಿಮ್ಮ ಅತ್ಯಂತ ದೊಡ್ಡ ಆಯುಧ ಈ ಕಾಲದಲ್ಲಿ. ಗ್ರಹ ದೋಷ ಶಾಂತಿಗಾಗಿ ಕೆಲವು ಪರಿಹಾರಗಳನ್ನು ಹೇಳಲೇಬೇಕು. ಮೊದಲನೆಯದಾಗಿ, ಪ್ರತಿ ಶನಿವಾರ ಶನಿ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆ ದೀಪ ಹಚ್ಚಿ ಶನಿ ಮಂತ್ರ ಜಪಿಸಿ. ಎರಡನೆಯದಾಗಿ, ಪ್ರತಿ ಗುರುವಾರ ಬಾಳೆ ಮರಕ್ಕೆ ನೀರು ಹಾಕಿ ವಿಷ್ಣು ಸಹಸ್ರನಾಮ ಓದಿ ಅಥವಾ ಕೇಳಿ. ಇದು ಗುರು ಅನುಗ್ರಹ ಹೆಚ್ಚಿಸುತ್ತದೆ. ಮೂರನೆಯದಾಗಿ, ಮಂಗಳವಾರ ಗಣೇಶ ದೇವಸ್ಥಾನಕ್ಕೆ ಹೋಗಿ ಮೋದಕ ನೈವೇದ್ಯ ಮಾಡಿ. ಏಕೆಂದರೆ ಗಣೇಶ ವಿಘ್ನ ನಿವಾರಕ. ನಿಮ್ಮ ದಾರಿಯಲ್ಲಿ ಬರುವ ಅಡೆತಡೆ ತೆಗೆಯುತ್ತಾನೆ. ನಾಲ್ಕನೆಯದಾಗಿ, ಕಪ್ಪು ನಾಯಿಗೆ ಅನ್ನ ಹಾಕಿ. ಇದು ಶನಿ ದೋಷ ನಿವಾರಣೆ ಮಾಡುತ್ತದೆ. ಐದನೆಯದಾಗಿ, ಯಾವುದಾದರೂ ಒಂದು ದಾನ ಮಾಡಿ. ಬಡವರಿಗೆ ಊಟ ಕೊಡಿ. ಅನಾಥ ಮಕ್ಕಳಿಗೆ ಸಹಾಯ ಮಾಡಿ. ಈ ದಾನ ಧರ್ಮ ನಿಮ್ಮ ಪುಣ್ಯ ಹೆಚ್ಚಿಸುತ್ತದೆ. ಮತ್ತು ಪುಣ್ಯ ಹೆಚ್ಚಾದಾಗ ಗ್ರಹಗಳ ಪ್ರತಿಕೂಲ ಪ್ರಭಾವ ತಾನೇ ಕಡಿಮೆಯಾಗುತ್ತದೆ. ಪ್ರತಿದಿನ ಬೆಳಿಗ್ಗೆ ಏಳೋ ಮೊದಲು ಒಂದು ಕ್ಷಣ ಕಣ್ಣು ಮುಚ್ಚಿ ದೇವರಿಗೆ ಕೃತಜ್ಞತೆ ಹೇಳಿ. ನನ್ನ ಜೀವನ ಕೊಟ್ಟಿದ್ದಕ್ಕೆ ಧನ್ಯವಾದ. ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ ಧನ್ಯವಾದ ಎಂದು ಮನಸ್ಸಿನಲ್ಲೇ ಹೇಳಿ. ಈ ಕೃತಜ್ಞತೆ ನಿಮ್ಮ ಒಳಗಿನ ಶಕ್ತಿಯನ್ನು ಇನ್ನಷ್ಟು ಬಲಿಷ್ಠ ಮಾಡುತ್ತದೆ. ಕುಂಭ ರಾಶಿ ಮಿತ್ರರೇ, ಇಂದು ಈ ಮಾತು ಕೇಳಿ ನಿಮ್ಮ ಮನಸ್ಸಿನಲ್ಲಿ ಒಂದು ಭರವಸೆ ಹೊತ್ತಿ ಉರಿಯಲಿ ಎಂದು ಆಶಿಸುತ್ತೇನೆ. ನೀವು ನಡೆದ ದಾರಿ ಕಠಿಣವಾಗಿತ್ತು, ನಿಜ. ಆದರೆ ಆ ಕಠಿಣ ದಾರಿ ನಿಮ್ಮನ್ನು ದುರ್ಬಲ ಮಾಡಲಿಲ್ಲ, ಇನ್ನಷ್ಟು ಬಲಿಷ್ಠ ಮಾಡಿತು. ಬಿದ್ದ ಪ್ರತಿ ಬಾರಿ ನೀವು ಮೇಲೆ ಎದ್ದಿರಿ, ಅಳುತ್ತಲೇ ಮುಂದೆ ಹೆಜ್ಜೆ ಇಟ್ಟಿರಿ. ಆ ಧೈರ್ಯಕ್ಕೆ ಈ ಜಗತ್ತು ಒಂದು ದಿನ ಶ್ರೇಯ ಹೇಳಲಿದೆ. ಈ ಅಡುತ್ತ ಕಟ್ಟನ್ ನಿಮ್ಮ ಜೀವನದ ಅತ್ಯಂತ ಶ್ರೇಷ್ಠ ಅಧ್ಯಾಯ ಆಗಲಿದೆ. ಎಷ್ಟು ದಿನ ಕಾಯ್ದಿರೋ ಅಷ್ಟು ಫಲ ಈಗ ಒಟ್ಟಿಗೆ ಬರಲಿದೆ. ಅಸಾಧ್ಯ ಎನಿಸಿದ್ದ ಆ ಕೆಲಸ ಈಗ ಸಾಧ್ಯವಾಗಲಿದೆ. ಇದು ಕೇವಲ ಜ್ಯೋತಿಷ್ಯದ ಮಾತು ಅಲ್ಲ, ಇದು ದೇವರ ವಾಗ್ದಾನ. ಶ್ರಮಕ್ಕೆ ಫಲ ಇದ್ದೇ ಇದೆ, ಪ್ರಾಮಾಣಿಕತೆಗೆ ಬೆಲೆ ಇದ್ದೇ ಇದೆ, ಮತ್ತು ನಿಮ್ಮ ಬದ್ಧತೆಗೆ ಈ ಆಕಾಶ ಸಾಕ್ಷಿ ಇದ್ದೇ ಇದೆ. ಸಾಡೆಸಾತಿ ಮುಗಿಯಲು ಬಂದಿದೆ ಎಂದ ಮೇಲೆ ನಿಮ್ಮ ಜೀವನದ ಅತ್ಯಂತ ಕಠಿಣ ಹಂತ ಮುಗಿಯುತ್ತಿದೆ ಎಂದರ್ಥ. ಆ ನೋವಿನ ಅಧ್ಯಾಯಕ್ಕೆ ಕೊನೆ ಪುಟ ಬರಲಿದೆ ಮತ್ತು ಒಂದು ಹೊಸ ಅಧ್ಯಾಯ ಶ್ರೇಷ್ಠ ಅಕ್ಷರಗಳಿಂದ ತೆರೆಯಲಿದೆ. ಆ ಅಧ್ಯಾಯ ನಿಮ್ಮ ಅಧ್ಯಾಯ, ಆ ವಿಜಯ ನಿಮ್ಮ ವಿಜಯ. ನಿಮ್ಮ ಕಣ್ಣಿನಲ್ಲಿ ಕಂಬನಿ ಬಂದರೂ ನಗುತ್ತಾ ಮುಂದೆ ನಡೆಯಿರಿ. ಆ ನಗು ನಿಮ್ಮ ಶಕ್ತಿ, ಆ ನಗು ನಿಮ್ಮ ಗೆಲುವಿನ ಮೊದಲ ಹೆಜ್ಜೆ. ಈ ಜಗತ್ತು ನಿಮ್ಮ ಬಗ್ಗೆ ಮಾತಾಡಲಿದೆ. ನಿಮ್ಮ ಯಶಸ್ಸು ನೋಡಿ ಎಲ್ಲರ ಕಣ್ಣು ಅರಳಲಿದೆ. ಮತ್ತು ಆ ಕ್ಷಣ ನಿಮ್ಮ ಮನಸ್ಸಿಗೆ ಒಂದೇ ಒಂದು ಮಾತು ಅನ್ನಿಸಲಿದೆ: ಹೌದು, ನಾನು ಕಾಯ್ದದ್ದು ಸರಿಯಾಯಿತು.
ಅನಂತ ಕೋಟಿ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ. ನಿಮ್ಮ ಮನೆಯಲ್ಲಿ ಸಂತೋಷ ತುಂಬಿ ತುಳುಕಲಿ. ನಿಮ್ಮ ಕುಟುಂಬ ಸದಾ ಆನಂದದಲ್ಲಿ ಇರಲಿ. ನಿಮ್ಮ ಕನಸುಗಳು ಸತ್ಯವಾಗಲಿ. ನಿಮ್ಮ ಶ್ರಮ ಎಂದು ವ್ಯರ್ಥ ಆಗದಿರಲಿ. ಮತ್ತು ದೇವರ ಅನುಗ್ರಹ ನಿಮ್ಮ ಮೇಲೆ ಸದಾಕಾಲ ವರ್ಷಿಸುತ್ತಲೇ ಇರಲಿ. ಇನ್ನು ಮುಂದೆ ಬರಲಿರುವ ಮಾಹಿತಿ ಇನ್ನಷ್ಟು ಶಕ್ತಿಯುತವಾದದ್ದು. ಮುಂದಿನ ಗ್ರಹ ಸಂಚಾರ ಕುಂಭ ರಾಶಿ ಮಿತ್ರರ ಜೀವನದ ಮೇಲೆ ಇನ್ನಷ್ಟು ಗಾಢ ಪ್ರಭಾವ ಬೀರಲಿದೆ. ಆ ಬಗ್ಗೆ ನಿಮಗೆ ಎಲ್ಲ ವಿಷಯ ಮಾತಾಡಲು ತಯಾರಿ ನಡೆಸುತ್ತಿದ್ದೇನೆ. ಆ ಮಾಹಿತಿ ಬರುವವರೆಗೂ ತಾಳ್ಮೆಯಿಂದ ಇರಿ. ನಿಮ್ಮ ಜೀವನದ ಅತ್ಯುತ್ತಮ ಕಾಲ ಶುರುವಾಗಲಿದೆ ಎಂದು ಮನಸ್ಸಿನ ಆಳದಲ್ಲಿ ನಂಬಿ. ಆ ನಂಬಿಕೆ ನಿಮ್ಮ ರಕ್ಷಾ ಕವಚ್. ಆ ನಂಬಿಕೆ ನಿಮ್ಮ ಶ್ರೇಷ್ಠ ಆಯುಧ. ನಂಬಿ, ಗೆಲ್ಲಿ, ಬಾಳಿ.